ಅಂತೇಳಿ ಒಂದು 7-8 ಎಕರೆ ತಳಗ ಬಿದ್ದೋಗೈತೆ ರೀ. ಮಳೆ ಬಂದು ತಳಗ ಚಾಪೆ ಆದಂಗೆ ಆಗೈತೆ. ಆ ಹುಡುಗಿದ್ದು ಬಾಟ್ಲಿ ತಗೊಂಡು ಬಂದ್ಬಿಟ್ಟನ ಎಣ್ಣೆ ಕುಡಿಯೋಕೆ. ನಾವು 4-5 ಜನ ಗದ್ದೆ ನೋಡೋಕಂತ ಬಂದ್ವಿ. ಬಂದ ಮೇಲೆ ಹಿಂಗೆ ಆಗೈತೆ ಅಂತಂದ್ರೆ ಇರ್ಲಿ ಬಾಪ ಅಂತೇಳಿ ಕುದಿಸ್ಕೊಂಡ್ವಿ. ಕುದಿಸ್ಕೊಂಡ್ಮೇಲೆ ಈ ರೈತರಿಗೆ ಯಾರು ಏನು ಮಾಡೋಂಗಿಲ್ಲ, ಗೀಟಿಂಗ್ ಒಂದು ಹಾಸ್ಕೊಂತಾರೆ. ಅವು ಏನಿಲ್ಲ ಅಂದ್ರೆ ಒಂದು 3.5 ಲಕ್ಷ ಮಟ್ಟ ಖರ್ಚಿಟ್ಟಾನ ಇವಾಗ. ಅದಕ್ಕೆ ₹1 ಬರೋಗಿಲ್ಲ, ಏನಿಲ್ಲ. ಈ ಕೊಯ್ಕನಕ ₹1 ರೊಕ್ಕ ಇಲ್ಲ ಅಂತಿಲ್ಲ. ಅಲ್ಲ, ಯಾರು ಗಮನಕ್ಕೆ ತಂದಿರ? ಅಧಿಕಾರಿಗಳು ಬಂದ್ರೆ ಅಧಿಕಾರಿಗಳು ಯಾರ್ಯಾರು ಬಂದಿಲ್ಲ ರೀ. ಅಧಿಕಾರಿ ಯಾರ್ಯಾರು ಬಂದಿಲ್ಲ ಸರ್. ಯಾರ್ಯಾರು ಇಲ್ಲಿ ಯಾರು ಬರೋರಿಲ್ಲ, ನೋಡೋರಿಲ್ಲ. ರೈತರದ್ದು ಭಾಳ ಗೋಳಾಟ ನೋಡಬಾರ್ದು ಇಲ್ಲಿ. ಹಂಗಾಗೈತೆ ಪರಿಸ್ಥಿತಿ ಎಲ್ಲ. ಇಲ್ಲಿ ಎಷ್ಟು ಕಡೆ ಆಗೈತಿ ಇಲ್ಲಿ ಎಲ್ಲ? ಇಲ್ಲಿ ನಮ್ಮ ಏಸಪ್ಪ ಅಂತೇಳಿ ಆತಂದು 14 ಎಕರೆ ಬೆಳೀತು ರೀ. ಇಲ್ಲಿ ಸಣ್ಣ ಪುಟ್ಟ ರೈತರದ್ದು 2 ಎಕರೆ 3 ಎಕರೆ ಇಲ್ಲಿ ಎಲ್ಲ ಕಲ್ತ ಒಂದು 25 ಎಕರೆ ಆಗಿರ್ತೈತೆ ರೀ ಎಲ್ಲ. ಅಲ್ಲಿಗೆ ಏನು ಅಧಿಕಾರಿಗಳು ಬಂದೇನು ಪರಿಹಾರ ಬೇಕು? ಅಧಿಕಾರಿಗಳಿನ್ನ ಇಲ್ಲಿವರೆಗಾದ್ರೆ ಯಾರು ಬಂದಿಲ್ಲ ರೀ. ಅದಕ್ಕೆ ಸ್ವಲ್ಪ ದಯವಿಟ್ಟು ಯಾರನ್ನಾಗಲಿ ಸ್ವಲ್ಪ ಅಧಿಕಾರಿಗಳು ಇದು ಸಹಾಯ ಮಾಡಿದ್ರೆ ಏನಾನ ಒಂದು ರೈತ ಉಳಿತಾನೆ. ಇಲ್ಲಾಂದ್ರೆ ಎಣ್ಣೆ ಕುಡಿದು ಸಾಯ್ತಾನೆ. ಎಲ್ಲ ಮಳೆ ಬಂದು 4-5 ದಿನಲಿದ್ದ ಎಲ್ಲ ಅಡ್ಡ ಬಿದ್ದುಬಿಟ್ಟೈತೆ ರೀ. ಗಾಳಿ ಮಳೆಗೆಲ್ಲ ನೀರು ನಿಂತುಬಿಟ್ಟವ. ಭಾಳ ಲಕ್ಷಣ ಆಗೈತಿ. 6-7 ಎಕರೆ ಆಗೈತಿ. 4 ಲಕ್ಷ ಮಟ್ಟ ಖರ್ಚು ಮಾಡೀನಿ ಇದಕ್ಕೆ. ಪಕ್ಕದ ಹೊಲ್ದಾರು ಕೂಡ ಭಾಳ ಬಿದ್ದಾವ. ಅವರು ಏನು ಮಾಡಬೇಕು ಗೊತ್ತಾಗವಲ್ದು. ಆದ್ರೆ ಇದು ಎಣ್ಣೆ ಕುಡಿಬೇಕಂದ್ರೆ ಇವ್ರು ನಮ್ಮ ಮಾವ ನಮ್ಮ ಕಾಕ ಅವ್ರು ಇದ್ದು ಬೇಡ, ಏನೋ ಒಂದು ಮಾಡೋಣ ತಡಿ, ಪರಿಹಾರ ನೋಡೋಣ, ಆದಷ್ಟು ಪ್ರಯತ್ನ ಮಾಡೋಣ ಅನ್ನಕ್ಕೆ ಕುಂತಾರೆ. ಅದಕ್ಕೆ ಸ್ಟಾಪ್ ಆಗೀನಿ ರೀ. ಏನು ಮಾಡ್ಬೇಕು ನನಗೆ ತಿಳಿಯವಲ್ದು, ದಿಕ್ಕು ತಿಳಿಯವಲ್ದು. ಅದಕ್ಕೆ 5 ಜನ ಹಿಡ್ಕೊಂಡಿದ್ದೆ. ಅವ್ರು ಬಂದು ಬೇಡ ಅಂತ ಕಸ್ಕೊಂಡು ಹೋಗಿದ್ದಕ್ಕೆ ಸುಮ್ಮನೆ ಆಗೀನಿ. ಅದು ಏನು ಮಾಡ್ಬೇಕು ದಿಕ್ಕು ತಿಳಿಯೋ ಎಲ್ಲ ನೀವು ಸರ್ಕಾರನ ನಮ್ಗೆ ಸಹಕಾರ ಕೊಡ್ಬೇಕು ಅಂತೇಳಿ ನಾನು ಮನವಿ ಮಾಡ್ಕೊಂತೀನಿ. ಏನು ಊರ್ನಲ್ಲಿ ಬಿಡು, ಏನಾಗಲ್ಲ. ನಾವು ಒಂದು ದಿನ ಗಾಯ ಆಡ್ಬೇಕಣ್ಣ. ಆರ್ತೈತಿ. ಇದು ಕೂಡ ಹುಲ್ಲು ಹಸಿ ಇರ್ತಲ್ಲ. ಈಗ ಅದು ಏನು ಮಾಡುತ್ತೆ ಅಂದ್ರೆ ಉಂಡು ಸುತ್ತಿ ಹುಲ್ಲಾಗ ಹೋಗೋದು ಬಿಡ್ತೈತೆ ಎಲ್ಲ.